ಬಿಡದಿ ಉಪನಗರ ಯೋಜನೆಯನ್ನು ವಿರೋಧಿಸಿ ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಪಾದಯಾತ್ರೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ ನೀಡಿದರು. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು, ಸಂಸದ ಮಲ್ಲೇಶ್, ಜೆಡಿಎಸ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೈರಮಂಗಲದಿಂದ ಆರಂಭಗೊಂಡಿರುವ ನಮ್ಮ ಭೂಮಿ ನಮ್ಮ ಹಕ್ಕು ಪಾದಯಾತ್ರೆ ಆಗಸ್ಟ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ. ಬಿಡದಿಯ ಉಪನಗರ ಯೋಜನೆಯನ್ನು ಕೈಬಿಡಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ. ಎಚ್.ಡಿ. ಕುಮಾರಸ್ವಾಮಿ, ಕಳೆದ 10 ವರ್ಷಗಳಿಂದಲೂ ಈ ಭಾಗದ ರೈತರು ಯೋಜನೆ ಹೆಸರಿನಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ನೈಸ್ ಯೋಜನೆ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾದ ಭೂಮಿಗೆ ಈವರೆಗೆ ಪರಿಹಾರ ನೀಡಲಾಗಿಲ್ಲ. ಪ್ರತಿಭಟನೆ ಮಾಡಿದ್ದ ರೈತರು, ಯುವಕರನ್ನು ಜೈಲಿಗೆ ಕಳುಹಿಸಲಾಗಿದೆ ಎಂದು ದೂರಿದರು. ಇದು ಈ ಮಾನವ ಮಾಡಿರೋದು, ಇದು ಸುಮ್ಮನೆ ಗೊಂದಿರ ಹೇಳ್ತಾ ಇದ್ದೀನಿ ನಮ್ಮ ರೈತ ಬಂಧುಗಳಿಗೆ. ಇವತ್ತು ಯಾವ ಒಂದು PMIC ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ನಲ್ಲಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ರೈತರು ಅವರ ಜಮೀನುಗಳನ್ನ ಇಲ್ಲಿವರೆಗೆ 30 ವರ್ಷದಿಂದ ಒಂದು ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಅವರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. 4,000 ಕುಟುಂಬಕ್ಕೆ ಇನ್ನೂ ಸೈಟ್ ಕೊಟ್ಟಿಲ್ಲ. ಆರ್. ಅಶೋಕ, ರೈತರ ಭೂಮಿಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಿರುವ ಕ್ರಮ ಸರಿಯಲ್ಲ. ಕೂಡಲೇ ಯೋಜನೆ ಕೈಬಿಡಬೇಕು. ಇಲ್ಲವಾದರೆ ವಿಧಾನಮಂಡಲ ಅಧಿವೇಶನದಲ್ಲಿ ಮಹತ್ವದ ಅಂಶಗಳನ್ನು ಬಹಿರಂಗಪಡಿಸಲಾಗುವುದು. ಈ ಯೋಜನೆಯಿಂದ ಒಟ್ಟು 35,000 ಕೋಟಿ ರೂಪಾಯಿ ವ್ಯವಹಾರವಿದೆ ಎಂದು ಹೇಳಿದರು. ಜನಗಳ ಮುಂದೆ ಹೇಳೋದೇನೋ ನೀವು ಒಳ್ಳೆ ಒಡೆಯಕ್ಕೆ ಬಂದಿರುವಂತದ್ದು. ಬಂದಿದ್ದೀರಾ, ಒಳ್ಳೆ ಒಡೆಯಕ್ಕೆ ಬಂದಿರೋದು ನೀವು. 35,000 ಕೋಟಿ ಹಣ ಸಿಗ್ತದೆ. ಇಲ್ಲಿ 2,700 ಎಕರೆ ಸರ್ಕಾರಿ ಜಮೀನಿತ್ತು. ಇಲ್ಲ, ಇವತ್ತು 700 ಎಕರೆ, ಇನ್ನು 2,000 ಎಕರೆ ಎಲ್ಲೋಯ್ತು ಗೊತ್ತಿಲ್ಲ. ಯಾರಿಗೂ ಎಲ್ಲರ ಹೆಸರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಇವಾಗ ಎಲ್ಲ ಮುಂದೆ ಹೋಗಿ ನನಗೆ ದುಡ್ಡು ಕೊಡು, ದುಡ್ಡು ಕೊಡು ಅಂತ.